ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ. ಸೊ ನಾನು ಆಲ್ರೆಡಿ ಹ್ಯಾಂಡ್ ರೈಟಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಮ್ಮರ್ ಹಾಲಿಡೇಸಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಅನ್ನೋದು ಈ ವಿಡಿಯೋಗಳ ಉದ್ದೇಶ ಆಗಿರುತ್ತೆ ಮಕ್ಕಳೇ. ಸೊ ಆಲ್ರೆಡಿ 3 ವೀಡಿಯೋಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬೇಸಿಕ್ ಸ್ಟ್ರೋಕ್ಸ್ ಮತ್ತು ಲೈನ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ, ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಇದಿಷ್ಟು ಕಂಪ್ಲೀಟ್ ಆಗಿದೆ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನ ವಿಡಿಯೋಸ್ನ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ. ಆ್ಯಂಡ್ ಪ್ಲೇ ಲಿಸ್ಟಲ್ಲಿದೆ, ಹ್ಯಾಂಡ್ ರೈಟಿಂಗ್ ಅನ್ನೋ ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲ ಹ್ಯಾಂಡ್ ರೈಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವಶ್ಯಕತೆ ಇದೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಜಾಯಿನ್ ಲೆಟರ್ಸ್ ಅಂತಂದರೆ ಲೆಟರ್ಸ್ನ ಹೆಂಗೆ ಜಾಯಿನ್ ಮಾಡಿ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ಕಲ್ತ್ಕೋಬೋದು. ಪರ್ಟಿಕ್ಯುಲರ್ ಆಗಿ ಅದೇ ಲೆಟರ್ಸ್ನ ನಾನು ಇಲ್ಲಿ ಜಾಯಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಟ್ ನೆಕ್ಸ್ಟ್ ವಿಡಿಯೋಯಿಂದ ನೀವು ಒಂದು ಲೆಟರ್ ಜೊತೆಗೆ ಇನ್ನು ಬೇರೆ ಒಂದು ಲೆಟರ್ನ ಯಾವ ರೀತಿ ಜಾಯಿನ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ A to Z. ಸೊ ಇಲ್ಲಿ ನೀವು ನಾನು ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ಬರೆದು ತೋರಿಸ್ತಾ ಇದ್ದೀನಿ. ನೀವು ಅದನ್ನೇ ಕಂಟಿನ್ಯೂಸ್ ಆಗಿ 3 ಟೈಮ್ 4 ಟೈಮ್ 5 ಟೈಮ್ ಈ ರೀತಿ ಲೆಟರ್ಸ್ನ ರಿಪೀಟೆಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ದಟ್ ನಿಮಗೆ ಬರೆಯೋ ವೇನಲ್ಲಿ ಈಸಿ ಆಗ್ತಾ ಬರುತ್ತೆ, ಒಂದು ಫ್ಲೋ ಅಂತ ಬರುತ್ತೆ. ಅಂದರೆ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ಅದೇ ರೀತಿ ಕಂಟಿನ್ಯೂಷನ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ ಲೆಟರ್ನ ಸೈಜ್ ಆಗಿರ್ಬೋದು, ಲೈನ್ ಟಚ್ ಮಾಡೋದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇಷ್ಟು ಗ್ಯಾಪ್ನ ನಾವು ಬಿಡಬೇಕು ಅನ್ನೋದೆಲ್ಲ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ಬರೀ ನೋಡಿ ಸುಮ್ಮನೆ ಆಗೋದಲ್ಲ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಟ್ಲೀಸ್ಟ್ 1 ಪೇಜ್ 2 ಪೇಜ್ ಡೈಲಿ. ಸೊ ನಾನು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಟ್ಲೀಸ್ಟ್ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಬಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಇದು ಜಾಯಿನ್ ಲೆಟರ್ಸ್ ಆಗಿರುತ್ತೆ. A ಜೊತೆಗೆ ಏನೇ ಜಾಯಿನ್ ಮಾಡಿ ಬರಿತಾ ಇದ್ದೀನಿ, B ಜೊತೆಗೆ Bನೇ ಜಾಯಿನ್ ಮಾಡಿ ಬರಿತಾ ಇದ್ದೀನಿ. ಸೊ ದಟ್ ಒಂದೇ ಫ್ಲೋನಲ್ಲಿ ಬರುತ್ತೆ ಅಂತ. ಯಾವ ರೀತಿ ಬರೆಯೋದು ಅಂತ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಂತ. ಇವತ್ತೇ ಈ ಲೆಟರ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಟೈಮ್ಸ್ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.